ಕಾಂಗ್ರೆಸ್ ಸರ್ಕಾರ ವಲಸಿಗರಿಗೆ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಕೊಡ್ತಾ ಇದೆ. ಬಿಜೆಪಿ ಎಲ್ಲಿ ಕೊಡ್ತಾರಪ್ಪ? ಹಿಂದೆ ಅವರಿದ್ದಾಗ ಅವ್ರಿಗೇನು ಬೇರೆಯವ್ರು ಓಟ್ ಹಾಕಿದ್ರ? ಅವ್ರಿಗೆ ಓಟ್ ಹಾಕುವಾಗ ಮಾತ್ರ ಅವರು ವಲಸಿಗರಲ್ಲ, ಬೇರೆಯವ್ರು ನಮ್ಗೆ ಓಟ್ ಹಾಕುವಾಗ ಮಾತ್ರ ವಲಸಿಗರು ಅಂತಂದ್ರೆ ಹೆಂಗೆ? ಅವರು ಮತದಾರ ಪಟ್ಟಿಲಿದ್ದು ಅವರು ಎಲ್ಲ ಅರ್ಹತೆಯೇ ಇದ್ದರೆ ಯಾರು ಅವನು ಬೆಲೆ ನೇರವಾಗಿ ಅವನು ಬಾಂಗ್ಲಾದವನೋ ಹೊರಗಡೆ ಬಾಂಗ್ಲಾದವನಾದರೆ ನೇರವಾಗಿ ಕೊಡಿ. ಚುನಾವಣಾ ಕಮಿಷನ್ನು ನಿಮ್ಮ ಹತ್ರನೇ ಇದೆ, ನಮ್ಮ ಹತ್ರ ಏನಿಲ್ಲ. ಚುನಾವಣಾ ಆಯೋಗಕ್ಕೆ ಎಲ್ಲ ನೀವೇ, ಅದನ್ನೆಲ್ಲ ಪರಿಷ್ಕರಣೆ ಮಾಡ್ತಿರೋರು ನೀವೇ. ಈಗ ಎಲ್ಲ ನೀವು ಮಾಡ್ಬಿಟ್ಟು ನೀವೇ ನಮ್ಮ ಮೇಲೆ ದೂರ ಹೇಳಿದ್ರೆ ಹೆಂಗೆ? ಈಗ ಮಾಡೋರು ನೀವು, ಮಾಡಿಸೋರು ನೀವು, ಎಲ್ಲ ಮಾಡೋರು ಇವು. ಮಾಡುವಾಗ ತಪ್ಕೊಂಡು ಹಿಡಿಯೋರು ನೀವು, ಆದರೆ ನೀವೇ ಎಲ್ಲ ಕೊಟ್ಟಿರೋರು ಗೈಡ್ಲೈನ್ಸ್ ಎಲ್ಲನೂ. ಅವ್ರನ್ನ ಮತದಾರರನ್ನ ಗುರುತಿಸ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರದವರು. ಇದೆಲ್ಲಪ್ಪ, ನೀವೇ ಮತದಾರ ಗುರುತಿಸ್ಕೊಳ್ಳಿ, ಪರಿಷ್ಕರಣೆ ಮಾಡಿ ಅಂತ ಕೊಟ್ಟಿರೋರು ನೀವು. ಈಗ ಪುನಃ ನೀವೇ ನಮ್ಮ ಮೇಲೆ ಹೇಳಿದ್ರೆ ಹೆಂಗಾಯ್ತದೆ? ಕೊಟ್ಟಿರೋದ್ರಲ್ಲಿ ಬುದ್ಧಿವಂತಿಕೆ ತೋರಿಸ್ತವ್ರು ರಾಜ್ಯ ಸರ್ಕಾರದವರು. ನಾವು ಕೊಟ್ಟ ಡೈರೆಕ್ಷನಲ್ಲಿ ಮಾಡ್ತೀವಿ. ತಪ್ಪು ಏನಾದ್ರು ಸಂಭಾವನೆ ಮಾಡಿದರೆ ಚುನಾವಣೆ ಆಯೋಗ ಇದೆ. ಇಲ್ಲಿ ಚುನಾವಣಾ ಆಯೋಗದ ಪ್ರತಿನಿಧಿ ಜಿಲ್ಲಾಧಿಕಾರಿಗಳಿದ್ದಾರೆ ಎಲ್ಲ ಕಡೆ. ಅವ್ರಿಗೂ ದೂರು ಕೊಡಲಿ, ಕ್ರಮ ವಹಿಸ್ತದೆ. ಇದು ಸಾಹಿತ್ಯ ಸಂಸ್ಥೆ, ಎಲೆಕ್ಷನ್ ಕಮಿಷನ್ನು ಯಾರ ಅಡಿಯಲ್ಲಿ ಕೆಲಸ ಮಾಡೋದಿಲ್ಲ, ನೇರವಾಗಿ. ನಾನು ಗಾಬರಿ ಆಗ್ಬಿಟ್ಟೆ. ಯಾಕಪ್ಪ ಅಂತ ಹೇಳಿದ್ರೆ, ರವೀಂದ್ರ ಶ್ರೀಕಂಠಯ್ಯನವ್ರು ನೋಡಿ, ಇದೇನಪ್ಪ ಇವರು ಅವ್ರು ನೋಡಿದಟ್ಟಿಗೆ ನನಗೆ ಏನು ಹುಷಾರಿಲ್ವಾ ಅನ್ನುವಂಥ ಒಂದು ವ್ಯವಸ್ಥೆ ಮಾಡಿದೆ. ಆವಾಗ ನನಗೆ ಗೊತ್ತಾಯಿತು, ಅವರು ಎರಡೂ ಕ್ರಷರ್ಗೆ ಹೋಗ್ಬಿಟ್ಟು ಆ ಕ್ರಷರ್ ಧೂಳು ಅವ್ರಿಗೆ ಮೈ ಮೇಲೆಲ್ಲ ಬಿದ್ದು ಇದು ಕೂದಲಿಗೆಲ್ಲ ಆಗಿ ಪಾಪ ಧೂಳು ಎಲ್ಲ ಅದನ್ನು ಒದ್ರದೇ ಪಾಪ ಬಂದು ರೈತರ ಜಮೀನು ಹತ್ರಕ್ಕೆ ಹೋಗಿ ಪಾಪ ಒಣಗಿರೋ ಕಬ್ಬೆಲ್ಲ ಪ್ರದರ್ಶನ ಮಾಡಿದ್ದಾರೆ. ಸದ್ಯ 3 ವರ್ಷ ಆದಮೇಲೆ ಯಾರು ಈಗ ರೈತರ ಬಗ್ಗೆ ಜ್ಞಾಪಕ ಆಗಿ ನಮ್ಮ ಬಂದು ರೈತರ ಪರವಾಗಿ ಮಾತನಾಡ್ತಿದ್ದಾರಲ್ಲ, ಅವ್ರಿಗೆ ಭಾಳ ಕೃತಜ್ಞತೆಯನ್ನು ನಾನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಸದ್ಯ 3 ವರ್ಷ ಆದಮೇಲೆ ಎದ್ದು ಬಂದಿರಲ್ಲ ಅಂತ. ಅವ್ರು ನನ್ನ ಬಗ್ಗೆ ಸುಮಾರು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ನಮ್ಮ ಕುಮಾರಣ್ಣನ ಬಗ್ಗೆನೂ ಹೇಳಿದ್ದಾರೆ. ಏನು ಉಕ್ಕು ಮತ್ತು ಕೈಗಾರಿಕೆ ಸಚಿವರು ನಮ್ಮ ರೈಲ್ವೆ ಸಚಿವರ ಜೊತೆಯಲ್ಲಿ ಪ್ರಯಾಣ ಮಾಡಿದ್ರು, ಒಂದು ಬೆಂಗಳೂರಿಂದ ಮೈಸೂರುವರೆಗೆ. ಇವರಿಷ್ಟೆಲ್ಲ ಮಾತನಾಡ್ತಕ್ಕಂಥವ್ರು ಪಾಪ ಮುನ್ಸ್ಕೊಂಡು ಮನೇಲಿದ್ದಾಗ ಅವರ ನಾಗಮಂಗಲ ಶಾಸಕರು, ಮಾಜಿ ಶಾಸಕರು, ಕೇರ್ಪೇಟೆ ಶಾಸಕರು ಭಾಳ ಒತ್ತಾಯದ ಮೇರೆಗೆ ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬಂದಾಗ ಅವ್ರು ಕೆಳಗೆ ಇಳಿದು ಬರಲಿಲ್ಲ ಅಂಥೇಳಿ ಅಲ್ಲೇ ಕೂತ್ಕೊಬಿಟ್ರು. ಕೆಳಗೆ ಇಳಿದು ಬರಲಿಲ್ಲ ಅಂಥೇಳಿ ಕೂತ್ಕೊಬಿಟ್ರು. ಇವರು ಕುಮಾರಣ್ಣ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ. ಅವರು ಈಗ ನಮ್ಮ ನಾಯಕರು ಬಂದಾಗ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಬಂದಾಗ ನಾನು ಅವರ ಪ್ರತಿನಿಧಿಯಾಗಿ ನಾನು ಕಾಂಗ್ರೆಸ್ ಪಕ್ಷ ಸೇರಿದಾಗ ಇಡೀ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಕಾರ್ಯಕರ್ತರ ಜೊತೆಗೂಡಿ ಕುಮಾರಣ್ಣ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬಂದದ್ದು ಮರ್ತುಬಿಟ್ರೆ ಇಷ್ಟು ಬೇಗ? ಹೋಗಲಿ, ನೀವು ಕುಮಾರಣ್ಣ ಅವತ್ತು ಕರ್ಕೊಬಂದು ನಿಮಗೆ ಟಿಕೆಟ್ ಕೊಡ್ದಾಗಿದ್ರೆ ನೀವು ಗೆಲ್ತಿದ್ರ? ಜನ ನಿಮ್ಮನ್ನ ಆಯ್ಕೆ ಮಾಡ್ತಿದ್ರ? ನೀವು ಕುಮಾರಣ್ಣನ ಬಗ್ಗೆ ನಿಮ್ಮ ಗೌರವ ಎಷ್ಟಿದೆ ಅಂತ ಪ್ರದರ್ಶನ ಮಾಡೋಕ್ಕೆ ನೀವು ಅವತ್ತು ರೈಲ್ವೆ ಸ್ಟೇಷನಲ್ಲಿ ನಡ್ಕೊಂಡ್ರಲ್ಲ, ಅದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ತಾವು ಕುಮಾರಣ್ಣನ ಮಾರ್ಗದರ್ಶನ ಮಾಡೋದು ಅವ್ರಿಗೆ ಭಾಳ ಹಿರಿಯರಿದ್ದಾರೆ. ಕುಮಾರಣ್ಣ ಅವ್ರದ್ದೇ ಆದಂಥ ಒಂದು ಅನುಭವಿಗಳ ಪಡೆ ಇದೆ. ಅವ್ರದ್ದೇ ಆದಂಥ ಅವ್ರ ತಂದೆಯವರು ಭಾಳ ದೀರ್ಘಕಾಲದ ಅನುಭವಗಳಿದ್ದಾರೆ. ಇವರು ನನಗನ್ಸುತ್ತೆ ಇವ್ರಿಗೆ ಇರ್ತಕ್ಕಂಥ ಅನುಭವದಲ್ಲಿ ಈಗ JDS ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಒಬ್ಬ ವಿರೋಧ ಪಕ್ಷದ ಮುಖಂಡರಾಗಿ ಕೆಲಸ ಮಾಡಲಿಕ್ಕೆ ನಮ್ಮ ರಾಜ್ಯದಲ್ಲಿ ಯಾರೂ ಇಲ್ಲ. ಅವ್ರು ಹೇಳಿದ ಥರನೇ BJP ಮತ್ತು ಜಾತ್ಯತೀತ ದಳದಲ್ಲಿ ಯಾರೂ ಮುಖಂಡರುಗಳೇ ಇಲ್ಲದಂಥ ಸಮಯದಲ್ಲಿ ಇವರು ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ವಿರೋಧ ಪಕ್ಷದ ಮುಖಂಡರಾಗಿ ಕೆಲಸ ಮಾಡಲಿಕ್ಕೆ ಅವರು ರಾಜೀನಾಮೆ ಕೊಟ್ಟು, ಜಾತ್ಯತೀತ ಜನತಾದಳಕ್ಕೆ ರಾಜೀನಾಮೆ ಕೊಟ್ಟು ಬಂದು ಆ ವಿರೋಧ ಪಕ್ಷದ ಮುಖಂಡತ್ವವನ್ನು ವಹಿಸ್ಕೊಂಡು ಈ ಸರ್ಕಾರಕ್ಕೆ ತಿದ್ದಬೇಕು, ಬುದ್ಧಿ ಹೇಳಬೇಕು, ಅವರು ಅದನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ತಮ್ಮ ಮೂಲಕ ವ್ಯಕ್ತಪಡಿಸ್ತೀವಿ. ರಿಯಲ್ ಎಸ್ಟೇಟು ಅಲ್ಲ, ಈಗ ರಿಯಲ್ ಎಸ್ಟೇಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ಲಪ್ಪ.
ನಾನೇನು ಕದ್ದು ಮುಚ್ಚಿ ಸರ್ಕಾರಿ ಜಮೀನಲ್ಲಿ ಕ್ರೆಷರೇನು ಹಾಕಿಲ್ಲ, ಕ್ರೆಷರ್ ಓಡಿಸ್ತಾ ಇಲ್ಲ ನಾನು, ಅದುಗಳೆಲ್ಲ ನಮ್ಮ ಮೇಲೆ ಇಲ್ಲ. ನಾನು ಮಾಡ್ತಾ ಇರ್ತಕ್ಕಂಥದ್ದು ವ್ಯಾಪಾರ, ರಿಯಲ್ ಎಸ್ಟೇಟು. ಅದು ಮಾಡ್ತಕ್ಕಂಥ ಸಮಯದಲ್ಲಿ ಯಾರು ರೈತರ ಜಮೀನು ತಗೋತೀವಿ, ವ್ಯಾಪಾರ ಮಾಡ್ತೀವಿ. ಇವತ್ತಿನ ರೈತರು ದಡ್ರಿದಾರ, ಯಾರು ಹಂಗೆ ದುಡ್ಡು ಕೊಡ್ತಾರ? ಯಾರು ದುಡ್ಡು ಕೊಡ್ತಾರೆ ಹೇಳಪ್ಪ? ಈಗ ನಾನು ರೈತ ಹತ್ರ ದುಡ್ಡು ಇಸ್ಕೊಂಡ್ರೆ ನಾನು ಕಳ್ಳ, ನಾನು ಲಂಚ ಹೊಡಿತಾನೆ ಅಂತ ಅನ್ಬೋದು. ನಾನೊಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ವ್ಯಾಪಾರ ಮಾಡ್ತಾಯಿದ್ದೀನಿ. ನಾನು ಕೂತ್ಕೊಳ್ಳೋದಲ್ಲಿ ಬಿಗ್ ಕಪ್ಪಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆಲ್ಲರೂ ಈಗ ಕರ್ಕೊಂಡೋಗ್ತೀನಿ ಬಿಗ್ ಕಪ್ಪಲ್ಲಿ, ನಾನು ಎಲ್ಲಿ ಕೂರ್ತೀನಿ ಅಂತ. ನಾನು ಅಲ್ಲಿ ರಸ್ತೆ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಬಿಗ್ ಕಪ್ಪಲ್ಲಿ ರಸ್ತೆ ಆ ಎಂಟ್ರಿಲೇ ಕೂತ್ಕೊಳ್ಳೋದು. ಅಲ್ಲಿ ಕಾಫಿ 100 ರೂಪಾಯಿ, ಅಲ್ಲಿ 100 ರೂಪಾಯಿ ಒಂದು ಕಾಫಿ. ಪಾಪ ಅವ್ರಿಗೆ ಮಾಹಿತಿ, ಅವ್ರು ಕಾಫಿ ಕುಡ್ದಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ಕೊಡ್ತಕ್ಕಂಥ ಮಾಹಿತಿ ಹೇಳ್ತೀನಿ. ನಮಗೆ ಕಾಫಿ ಕುಡಿ ಮಾತ್ರ ಅಭ್ಯಾಸ, ಸಾಯಂಕಾಲ ಅಥವಾ ಮಧ್ಯಾಹ್ನ. ರಾತ್ರಿ ಮೇಲೆ ನಮಗೇನು ಅಭ್ಯಾಸ ಇಲ್ಲ. ನಮ್ಮ ಮಾಜಿ ಶಾಸಕರು ನಾಪತ್ತೆ ಆಗ್ಬಿಟ್ಟವ್ರೆ. ಸಾಯಂಕಾಲ ಇರಲಿ, ಬೆಳಗ್ಗೆ ಹೊತ್ತೇ ಇರುವುದಿಲ್ಲ. ಬೆಳಗ್ಗೆ ಹೊತ್ತೆ ಅದೆಲ್ಲ ನನ್ನ 10 ರೂಪಾಯಿಂದು ಆ ತುಂಡು ಹೂನಾರ ಹಿಡ್ಕೊಂಡು ಬಂದು ಸಾವ್ಗೆಲ್ಲ ಬಂದು ಹೂನಾರ ಹಾಕ್ಬಿಡ್ತಾರೆ ಅಂದರು. ಈಗ ಅಪ್ಪಿತಪ್ಪಿ ಯಾರು ಅವ್ರ ಕಾರ್ಯಕರ್ತರು ಭಾಳ ಒತ್ತಾಯ ಮಾಡಿದ್ರೆ ಅವರೊಂದು ಹೂನಾರ ತೊಗೊಂಡೋಗಿ ಹಾಕ್ತಾರೆ. ಅದನ್ನು ನಾನು ಹೆಂಗೆ ನಾನು ಹೇಳೋಕ್ಕಾಯ್ತದೆ ಹಂಗಂತ? 10 ರೂಪಾಯಿ ಹೂನಾರ ಆಗ್ತದಿಲ್ಲ ಸ್ವಾಮಿ ಅಂತ ಅವ್ರು ಹೆಂಗೆ ಹೇಳಿದ್ರೆ ನನಗೂ ಅವ್ರಿಗೂ ವ್ಯತ್ಯಾಸ ಏನಾಯ್ತದೆ? ವ್ಯತ್ಯಾಸ ಆಗೋದಿಲ್ವಾ? ಕೊನೆ ಪಕ್ಷ ಈಗಲಾರು ರೈತರ ಪರವಾಗಿ ಬಂದಿದ್ದಾರೆ, ಅವ್ರು ಮಾತಾಡ್ತಾವ್ರೆ, ಅವ್ರಿಗೂ ಒಂದು ಕಾಫಿ ಕೊಡಿಸ್ತೀನಿ. ಅಲ್ಲಿ ಬಿಕ್ಕಪ್ ಹತ್ರ ಬಂದು ನಮ್ಮ ಸ್ಥಳನೂ ತೋರಿಸ್ತೀನಿ, ಎಲ್ಲಿ ಕೂತ್ಕೊಳ್ತೀವಿ ಅಂತ. ನಾವು ಕೂತ್ಕೊಳ್ಳೋದು ರಸ್ತೆ, ಈಗ ಮೈಸೂರು ಬೆಂಗಳೂರು ರಸ್ತೆ, ಹರಿಪ್ರಿಯಾ ಮುಂದ್ಗಡೆ ನಾವು ಏನು ಮುಂದ್ಗಡೆ ಕೂತಿರ್ತೀವಿ ಆ ಕಲ್ಲ ಮೇಲೆ, ಹಂಗೊಂದಲ್ಲಿ ಟೇಬಲ್ ಹಾಕೋದಾರೆ, ಆ ಟೇಬಲ್ ಹತ್ರ ಕೂತಿರ್ತೀವಿ. ನಾವು ಯಾರಿಗೂ ಅಲ್ಲಿ ಈ ಕಡೆ ಹೋಗೋರ್ಗೂ ಜನ ಗೊತ್ತಾಯ್ತದೆ ಯಾರು ಕೂತವ್ರೆ ಅಂತ. ನಾವು ಒಳಗೆ ಈ ಕಡೆ ಹೋಗೋರು ತಿರ್ಗಾಡೋರು ಎಲ್ಲರಿಗೂ ಗೊತ್ತಾಯ್ತದೆ ಜನ ಯಾರು. ನಾವು ಇದ್ದೀವಿ ಅಂದಾಗ ನಮ್ಮ ನೋಡ್ಬೇಕು ಬಂದವರು ಎಲ್ಲರೂ ಇದ್ದರೆ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತೀನಿ. ವಾರಕ್ಕೆ 3 ದಿವಸ ಅರಕೆರೆ ಮನೇಲಿ ಸಿಗ್ತೀನಿ. ಮಂಡ್ಯದಲ್ಲಿ ನಮ್ಮ ಆಫೀಸ್ ಅದೇ, ಶ್ರೀರಂಗಪಟ್ಟಣದಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗ್ತೀನಿ, ಇಒ ಆಫೀಸ್ಗೆ ಹೋಗ್ತೀನಿ. ನಾವು ತಾಲೂಕ್ ಪಂಚಾಯತಿಯಲ್ಲಿ ಆಫೀಸ್ ಇತ್ತು. ತಾಲೂಕ್ ಪಂಚಾಯತಿಯಲ್ಲಿ ಆಫೀಸ್ ಇದ್ದಿದ್ದನ್ನ ಅದನ್ನು ಒಡೆದಾಕಿ ಹೊಸದು ಮಾಡಬೇಕು ಅಂತೇಳಿ ಒಡೆದಾಕಿದ್ದೀವಿ. ಈಗ ಫೌಂಡೇಶನ್ ಹಾಕಿದ್ದೀವಿ, 3.5 ಕೋಟಿ ರೂಪಾಯಿಗೆ ಅದನ್ನು ಎಸ್ಟಿಮೇಟ್ ಮಾಡಿಸಿದ್ವಿ. ಮಂಜೂರಾತಿ ಆಗದೆ, ಇನ್ನೊಂದು ವಾರದಲ್ಲಿ ಕೆಲಸ ಪ್ರಾರಂಭ ಮಾಡ್ತಾರೆ. ಅಲ್ಲಿ ತನಕ ಎಲ್ಲರೂ ಒಂದು ಆಫೀಸ್ ಬೇಕಲ್ಲ, ಅಲ್ಲಿ ತನಕ ಯಾವ್ದಾರೋ ಒಂದು ಆಫೀಸ್ ಬೇಕಲ್ಲ. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ IBಲಿ ಇದ್ದಂಥ ಒಂದು ಇದರಲ್ಲಿ ನಾನು ಒಂದು ಆಫೀಸ್ ಮಾಡಿದ್ದೀನಿ. ನಾನೇ ಸಿಗ್ತೀನಿ, ನಾನೇ ಫೋನ್ ತೆಗಿತೀನಿ. ನನ್ನ ಹತ್ರ 3 ರಿಂದ 4 ಜನ PAಗಳಿದ್ದಾರೆ, ನಮ್ಮ PS ಇದ್ದಾರೆ. ನನಗೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾಗ ನನಗೊಂದು ಜವಾಬ್ದಾರಿ ಸ್ಥಾನನೂ ಸಹ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಕಾರ್ಪೊರೇಟ್ ಆಫೀಸ್ ಇದೆ, ಅಲ್ಲಿ ನಮಗೆ ಒಂದು ಆಫೀಸ್ ಕೊಟ್ಟವ್ರೆ, ಅಲ್ಲಿ ಸಿಗ್ತೀನಿ. ಕಾರ್ಪೊರೇಟ್ ಆಫೀಸ್ ದಿನ ನಾನು ಆಗದವರು ಆಗಾಗ ಕೆಲಸಗಳಿದ್ದಾಗೆಲ್ಲ ಅಟೆಂಡ್ ಮಾಡ್ತಾಯಿರ್ತೀನಿ. ನನ್ನ ಕೈಲಾದಂಥದ್ದು ನಾನು ಜನಪರವಾಗಿ ಜನರ ಜೊತೆ ಇದ್ದೀನಿ. ತಾವು ಏನೇನು ಈ 3 ವರ್ಷದಲ್ಲಿ ತಮ್ಮ ಇದು ಹೆಂಗೆ ಬಂತು ಅಂತ ಹೇಳಿ. ನೀವು ನಿಮಗೆ ನಾನು ಕಾಂಗ್ರೆಸ್ ಪಕ್ಷ ಸೇರಿದಾಗ ತಾವು ಮನೇಲಿದ್ದಾಗ ಕುಮಾರಣ್ಣ ಜೊತೆ ಇದ್ದಂಥ ಎಲ್ಲ ಶಾಸಕರು ಮಾಜಿ ಶಾಸಕರು ಬಂದು ಕರೆದಂಥವ್ರಿಗೆ ನೀವು ಕೊಡ್ತಕ್ಕಂಥ ಗೌರವ ಜನ ಮುಂದ್ಗಡೆ ಅದು ಪ್ರಚಾರ ಆಗೋದು. ನಿಮ್ಮ ಹೆಂಗೆ ನಡ್ಕೋತೀರಿ ನಿಮ್ಮ ಇದು ಅದಲ್ಲೇ ಪ್ರಚಾರ ಆಗಿರುವಾಗ ತಾವು ಕುಮಾರಣ್ಣನ ಬುದ್ಧಿ ಹೇಳು ಅಷ್ಟು ಮಟ್ಟಿಗೆ ಬೆಳೆದಿದ್ದೀರಿ. ನಾವು ಯಾರು ಕುಮಾರಣ್ಣನಿಗೆ ಅಷ್ಟು ವರ್ಷ 35 ವರ್ಷ 40 ವರ್ಷ ಜೊತೆಲಿದ್ದೋ, ನಾವೇನೋ ಯಾವತ್ತೂ ಒಂದು ದಿವಸ ಒಂದು ಮಾತು ಕುಮಾರಣ್ಣನಿಗೆ ಬಗ್ಗೆ ನಾವು ಏನಾರೋ ನಮ್ಮ ಮಾತುಗಳಿದ್ದರೆ ಏನಾರು ಇದ್ದರೆ ಅಲ್ಲಿ ಹೋಗಿ ಮಾತಾಡಿ ಈಗ ಸರಿ ತಪ್ಪು ಅಂತ ಹೇಳ್ತಿದ್ವಿ. ನಿಮ್ಮ ಅಭಿಪ್ರಾಯಗಳು ತಾವು ವ್ಯಕ್ತಪಡಿಸಿದ್ರಿ, ನಾನು ಬೇಡ ಅಂತ ಹೇಳೋದಿಲ್ಲ. ನೀವು ನಿಜವಾಗ್ಲೂ ಈ ಜವಾಬ್ದಾರಿ ಹೊರಬೇಕು. ಕ್ಷೇತ್ರದ ಜನತೆ ಪರವಾಗಿ ನಾನು ವಿನಂತಿ ಮಾಡ್ತೇನೆ, ಮನವಿ ಮಾಡ್ತೇನೆ. ನೀವು ಜಾತ್ಯತೀತ ಜನತಾದಳದಿಂದ ಹೊರಬಂದು, ಯಾಕಂದರೆ BJP ಸೇರೋಕ್ಕಾಗಲ್ಲ, ಅಲ್ಲಿ ನಿಮಗೆ ಕಟ್ಟಾಕ್ಬಿಡ್ತಾರೆ, ಇಲ್ಲಿ ಕಟ್ಟಾಕ್ದಂಗೆ ಅಲ್ಲೂ ಕಟ್ಟಾಕ್ತಾರೆ. ಅದನ್ನು ನಿಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನೀವು ಹೊರಬಂದು ನಿಮ್ಮ ದೃಢತ್ವವನ್ನು, ನಿಮ್ಮ ಒಂದು ಇದನ್ನು ಏನು ಕಾಳಜಿ ಇದೆ ಜನಪರವಾಗಿ, ರಾಜ್ಯದ ಬಗ್ಗೆ, ಜಿಲ್ಲೆ ಬಗ್ಗೆ ಒಂದು ಕಾಳಜಿ ಇದೆ, ಅದರಿಂದ ಅದನ್ನು ತೆಗೆದುಕೊಂಡು ವಿರೋಧ ಪಕ್ಷದ ಮುಖಂಡರಾಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.
ರಾಜೀನಾಮೆ ಕೊಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೀರಾ ನೀವು? ಕುಮಾರಸ್ವಾಮಿ ರಾಜೀನಾಮೆ ಇಲ್ಲ, ಇವರು ಜಾತ್ಯತೀತ ಜಳಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಪಾಪ ಅವ್ರು ಅಲಯನ್ಸ್ ಮಾಡ್ಕೊಂಡ್ಬಿಟ್ಟಾರೆ BJP ಜೊತೆಲಿ. ಈಗ ಅವ್ರು ವಿರೋಧ ಪಕ್ಷದ ಮುಖಂಡರಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ಇವ್ರು ಹೇಳವ್ರೆ, ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ. ಈಗ ವಿರೋಧ ಪಕ್ಷದ ಮುಖಂಡರಾಗಿ ಇವರೆಲ್ಲ ಫೇಲ್ ಆಗಿದ್ದಾರೆ ಅಂತಂದಮೇಲೆ ಈಗ ಯಾರವ್ರೆ? ಈಗ BJPಗೆ ಹೋದರೆ ಅಲಯನ್ಸ್ ಆಗ್ಬಿಟ್ಟಾರೆ, ಅಲ್ಲೂ ಮಾತಾಡೋಕ್ಕಾಗೋದಿಲ್ಲ. ಇಲ್ಲಿ JDS ಅಲ್ಲಿ ಇದ್ದರೆ ಅಲ್ಲೂ ಮಾತಾಡೋಕ್ಕಾಗೋದಿಲ್ಲ. ಇವರೇ ಪಕ್ಷಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೊರಬಂದು ರಾಜ್ಯದಲ್ಲಿ ವಿರೋಧ ಪಕ್ಷದ ಜವಾಬ್ದಾರಿ ಇವತ್ತು ನಮ್ಮ ಕ್ಷೇತ್ರದ ಜನತೆ ಪರವಾಗಿ, ಜಿಲ್ಲಾ ಜನತೆ ಪರವಾಗಿ, ರಾಜ್ಯದ ಜನತೆ ಪರವಾಗಿ ಧ್ವನಿಗೂಡಿಸ್ಬೇಕು, ಧ್ವನಿ ಎತ್ತಬೇಕು, ಹೋರಾಟಕ್ಕೆ ಬರಬೇಕು ಅನ್ನುವಂಥದ್ದು ಒತ್ತಾಯ ಮಾಡ್ತೀನಿ. ನಾನು ಕ್ರಷರ್ ಬಗ್ಗೆ ಮಾತಾಡಿದೆ. ಇದರಲ್ಲಿ ನಾನೇನಾರು ಫಾರೆಸ್ಟ್ ಜಮೀನಲ್ಲಿ ಅವರು ಕ್ರಷರ್ ಇದು ಹೊಡಿತಾವ್ರೆ ಅಂತ ಹೇಳಿದ್ನು. ನಾನೇನು ಹಿಂಗೆ ಹೇಳಿದ್ವಲ್ಲ, ಸರ್ಕಾರಿ ಜಮೀನಲ್ಲಿ ಫಾರೆಸ್ಟ್ ಜಮೀನಲ್ಲಿ ಕಲ್ಲು ಹೊಡಿತಾವ್ರೆ, ಅವರು ಮಣ್ಣೆಲ್ಲ ಸುಟ್ಕೊಂಡ್ಬಿಟ್ಟಾರೆ ಅಂತ ಹೇಳಿದ್ನ? ಇಲ್ಲ. ಅವರೇನಾರು ಇದರಲ್ಲಿ 185ರಲ್ಲಿ ಫಾರೆಸ್ಟ್ ಲ್ಯಾಂಡಲ್ಲಿ, ಗೋಮಾಳದ ಲ್ಯಾಂಡಲ್ಲಿ ಜಲ್ಲಿ ಹೊಡಿತಾವ್ರೆ, ಅಕ್ಷರ ಹೊಡಿತಾರೆ ಅಂತ ಹೇಳಿದ್ನ? ಇಲ್ಲ. ಅವರು ಮುಂಡಗದಲ್ಲಿ ಅದೆಲ್ಲ ಸರ್ಕಾರಿ ಇನ್ನೂ ಫೈನಲ್ ಆಗಿಲ್ಲ, ಅಲ್ಲೆಲ್ಲ ಕಲ್ಲು ಹೊಡಿತಾವ್ರೆ, ಅಲ್ಲೆಲ್ಲ ರಿಗ್ಗಿಂಗ್ ಹಾಕವ್ರೆ ಅಂತ ನಾನೇನಾರು ಹೇಳಿದ್ನ? ಇಲ್ಲ. ಪಾಪ ಅಲ್ಲಿ 2-3 ಕ್ರಷರ್ ಹಾಕವ್ರೆ ಕಣಯ್ಯ. ಈಗ ಅಲ್ಲಪ್ಪ, ಈಗ ಅವರು ನನಗೆ ಗಾಬರಿ ಆಗ್ಬಿಟ್ಟ ಕಣಯ್ಯ. ನಮ್ಮ ಜನಪ್ರತಿನಿಧಿಯಾಗಿದ್ದವರು ಹಿಂದೆ ಏನು ಸ್ಮಾರ್ಟಾಗಿ ಟೀಕಾಗಿ ಆ ಕರ್ನಾಟಕ ಹಾಕಿ ಸ್ಟೈಲಿಶ್ ಆಗಿ, ಇಡೀ ಸ್ಟೈಲಿಶ್ ಯಾರು ಶಾಸಕರಿದ್ದರೆ ನಮ್ಮ ಕ್ಷೇತ್ರದ ಜನಪ್ರತಿನಿಧಿ ಅಂತ ಇಡೀ ಜಿಲ್ಲೆಯಲ್ಲಿ ಮಾತಿತ್ತು, ಆ ಗತ್ತಿತ್ತು. ಈಗ ನೋಡಿದ್ರೆ ನನಗೆ ಆಶ್ಚರ್ಯ ಆಯಿತು. ನಾನು ಅಂದ್ಕೊಂಡೆ, ಎಲ್ಲ ಕ್ರಷರ್ಗೆ ಹೋಗಿ ಬಂದಿರಬೇಕು ನಮ್ಮ ಹಿಂದಿನ ಜನಪ್ರತಿನಿಧಿ, ಅದಕ್ಕೆ ಹಂಗಾಗದೆ. ಯಾರು ಹೇಳಲಿವಲ್ಲ ನಮ್ಮ ಸ್ನೇಹಿತರುಗಳು ಅಂತ ನಾನು ಭಾಳ ಮನ ನೊಂದ್ಬಿಟ್ಟೆ. ಅವ್ರು ನೋಡಿ ದುಃಖ ಆಗೋಯ್ತು ನನಗೆ. ಆ ಧೂಳಿಂದ ಹಂಗೆ ಬಂದ್ಬಿಟ್ರಲ್ಲ ಪಾಪ, ಏನು ಇದು ಮಾಡ್ಕೊಂಡು ಇಲ್ಲ ಟಿಪ್ಪರ್ ಓಡಿಸ್ಕೊಂಡ್ಬಿಟ್ರಾ ಹೆಂಗೋ ಅಂತ ನನಗೆ ಗೊತ್ತಾಗಿಲ್ಲ ಪಾಪ. ಏನು ಮಾಡೋದು, ಏನು ಹೇಳಲಿಕ್ಕಾಗೋದಿಲ್ಲ.